ನನ್ನ ಹತ್ರ ಇದೆಲ್ಲ. ಮಮ್ಮಿ ಎಲ್ಲೋಯ್ತೆ ನೀರು? ನಿನ್ ಮೇಲೆ ಬಿತ್ತು ಕಣೆ. ಟಾಟಾ ಮಮ್ಮಿ ಒಂದೇ ಟೇಕು. ಏನ್ ಹೇಳ್ತಿ ಹೇಳು? ಐ ಥಿಂಕ್ ನಾನು ಮಲೇಷಿಯಲ್ಲೇ ಹಾಕೊಂಡಿದ್ದು ಲಾಸ್ಟ್, ಹಾಕೊಂಡೇ ಇಲ್ಲ ಅನ್ಸುತ್ತೆ. ವಾಪಸ್ ಹೇಳಿದ್ರು ಸತ್ಯನಾರಾಯಣ ಪೂಜೆ ಆಗಿದ್ದು ಇಮಿಡಿಯೇಟ್ಲಿನೇ ಹೋಗ್ಬೇಕು ಮಾಡ್ಕೊಂತ 10 ಕಾಲ್ ಮನುಷ್ಯತ್ವನೇ ಇಲ್ವಾ ಗುರುಗಳಿಗೆ. 7:30 ಊಟ ಮಾಡೋಣ. ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಆನ್ ಅ ಥರ್ಸ್ಡೇ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್, ಆಯಿತಾ. ಇಟ್ ಈಸ್ ನಾಟ್ ಲೈಕ್ ಐ ಆಮ್ ನಾಟ್ ಟ್ರೈಯಿಂಗ್, ಬಟ್ ಏನಾಗ್ತಾಯಿದೆ ಅಂತಂದರೆ ಇತ್ತೀಚೆಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ತಾ ಇರೋದ್ರಿಂದ ನಂಗೆ ಕೊಡು ಮಮ್ಮಿ, ನನಗೆ ನಮಗೆ ಸುಮ್ಮನೆ ಮಾಡ್ಕೊಡಲ್ಲ ನೋಡಿ. ಸೊ ಇತ್ತೀಚೆಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗ್ಬಿಟ್ಟಿರೋದ್ರಿಂದ ಅನ್ಅನೌನ್ಸ್ಡ್ ಕಾಲ್ಸ್ ಇಟ್ಬಿಡ್ತಾರೆ. ಸೊ ಅದ್ರ ಪ್ರಕಾರ ನಾನು ಬೇಗ ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ. ನಾನು ಎವ್ರಿ ಡೇ ಟ್ರೈ ಮಾಡ್ತಿದ್ದೀನಿ ಗುರು ಜಿಮ್ಗೆ ಹೋಗೋಕ್ಕೆ, ಬಟ್ ಆಯ್ತಾ ಇಲ್ಲ. ಏನು ಮಾಡಲಿ ಹೇಳಿ. ಇವತ್ತೂ ಅಷ್ಟೇ ಹೋಗೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಬೆಳಿಗ್ಗೆ ಎದ್ದಾಗ ನಂಗೆ ಗೊತ್ತಾಗ್ತಾಯಿದೆ ದಟ್ ಐ ಹ್ಯಾವ್ ಅ ಕಾಲ್ ಎಟ್ 11:30ಗೆ. ಸೊ ಜಿಮ್ಗೆ ಹೋದ್ರೆ ಅಟ್ಲೀಸ್ಟ್ 2 hours ಬೇಕು ಪ್ರಾಪರಾಗಿ ಕಾರ್ಡಿಯೋ ಎಲ್ಲ ಮಾಡ್ಬಿಟ್ಟು ಬರೋಕ್ಕೆ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ಟುಡೇ ಐ ಸ್ಕಿಪ್ಟ್. ನೋಡೋಣ ವಾಪಸ್ ಬಂದಮೇಲೆ ಹೋಗೋದು ಈಸ್ ನನಗೆ ಮಧ್ಯಾಹ್ನದ ಹೋಗೋಕ್ಕೆ ಸಾಯಂಕಾಲದ ಹೋಗೋಕ್ಕೆ ಇಷ್ಟನೇ ಆಗಲ್ಲ. ಹಂಗಂತ ನಾಳೆ ಅಂತ ಅಂದ್ಕೊಂಡ್ರೆ ನಾಳೆ ತಿರ್ಗಾ ಇನ್ನೊಂದೇನೋ ಬರುತ್ತೆ, ಬೆಳಿಗ್ಗೆ ಹೊತ್ತು ಆಗಲ್ಲ. ಈ ಡ್ರೆಸ್ ಇಲ್ಲ, ನೀನು 1 ತಿಂಗಳು ಬಿಟ್ಟರು 1 ವಾರ ವರ್ಕೌಟ್ ಮಾಡಿದ್ರೆ ಸರಿತೈತಿ ಅಲ್ವಾ. ನಾನು ವರ್ಕೌಟ್ಗೆ ಹೋಗದೆ ಇರ್ಬೋದು, ಬಟ್ ನಾನು ಕ್ಯಾಲರಿ ಡೆಫಿಸಿಟ್ ಅಲ್ಲಂತೂ ಇದ್ದೀನಿ. ಪ್ರಾಪರ್ ಪ್ರೋಟೀನ್ ರಿಚ್ ಊಟಗಳನ್ನ ಮಾಡ್ತೀನಿ. ಆ್ಯಂಡ್ ದಿಸ್ ಡ್ರೆಸ್ ಐ ಥಿಂಕ್ ನಾನು ಮಲೇಷಿಯಲ್ಲೇ ಹಾಕೊಂಡಿದ್ದು ಲಾಸ್ಟ್, ಹಾಕೊಂಡೇ ಇಲ್ಲ ಅನ್ಸುತ್ತೆ. ವಾಪಸ್ ಬಂದಮೇಲೆ ಇವತ್ತೇ ಹಾಕೊಂಡಿದ್ದೀನಿ, ಆಯ್ತಾ. ನಿನ್ನೆ ಗಾಡಿ ಬರ್ಬೇಕಾದ್ರೆ ಆಲ್ ಆಫ್ ಅ ಸಡನ್ ಈ ಡ್ರೆಸ್ ಬಗ್ಗೆ ನೆನಪಾಯ್ತು ನನಗೆ. ನನ್ನ ಹತ್ರನೂ ಈ ಥರ ಒಂದು ಡ್ರೆಸ್ ಇದೆ ಅಲ್ವಾ ಅಂತ. ಏನು ಬೇಕು? ಒಂಚೂರು ಅನ್ನ ಬೇಕು, ಸ್ಪೂನ್ ಬೇಕು, ಹಾಕ್ತೀನಿ. ತೊಳೆಯಕ್ಕೆ ಹಾಕ್ಬಿಟ್ಟು ಬುವ್ವ ಶಿಂತಾಳ ಇವತ್ತು ಶೀಟಿ ಬಾ. ಯಾಕೆ ಇನ್ನೊಂಚೂರು ಒಂಚೂರು ಅಂದ್ರೆ ಒಂಚೂರು ಇಷ್ಟೊಂದು ಅನ್ನ ಯಾಕೆ ಆಗ್ತಾ ಇದೆ ಬೆಳಿಗ್ಗೆ ಅವಳಿಗೆ? ತಿನ್ನೋದೇ ತಿಂಗಳಿಗೋ ವರ್ಷಕ್ಕೋ. ನಾವು ಸ್ವೀಟಿಗೆ ಬೆಳಿಗ್ಗೆ ಹೊತ್ತು ತರಕಾರಿ ಕೊಡ್ತೀವಿ, ಯೂಶಲಿ ಅನ್ನ ಕೊಡಲ್ಲ. ಯಾವತ್ತಾದ್ರೂ ಒಂದಿನ ಚೀಚಿ ಮಾಡಿದಾಗ ಅವಳಿಗೆ ಇಷ್ಟ ಅಂತ ಕೊಡ್ತೀವಿ ಅಷ್ಟೇ. ಅದಕ್ಕೆ ನೋಡಿ ಇಲ್ಲಿ ಕುತ್ಕೊಂಡಿದ್ದೆ ಕಾಯ್ಕೊಂಡು. ನನಗಿಂತ ಚೀಚಿ ಮಾಡಿಲ್ಲ, ಬಟ್ ತರಕಾರಿ ಖಾಲಿ ಆಗಿದೆ, ನನಗೆ ಹೋಗಿ ತರಕ್ಕೆ ಟೈಮ್ ಇಲ್ಲ. ಅದಕ್ಕೆ ಒಂದು ಟೈಮ್ಗೆ ಮೇಂಟೈನ್ ಮಾಡ್ತಾ ಇದ್ದೀವಿ. ಮೊಟ್ಟೆ, ಅನ್ನ, ಮೊಸರು. ನನಗೆ ನಾನು ಶಿಂಕೊಳ್ತೀನಿ. ನಾನು ಶಿಂಕೊಳ್ಳ ಆಸ್ ಯೂಶಲ್ ನನ್ನ ಓಟ್ ಮೀಲ್ ತಿಂತಾ ಇದ್ದೀನಿ ನಾನು ಬೆಳಗ್ಗೆ ಎದ್ದು. ಇದಂತೂ ಕಾನ್ಸ್ಟೆಂಟ್ ಗುರು. ಇದು ಈಸಿ ನನಗೆ. ಯಾವಾಗಿಂದ ಇದನ್ನು ಫಿಗರ್ ಔಟ್ ಮಾಡ್ಕೊಂಡಿದ್ದೀನಲ್ಲ, ದಿಸ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ಬ್ರೇಕ್ಫಾಸ್ಟ್ ನಾನು ತಿನ್ಬೋದು. ಇಲ್ಲಾಂದರೆ ನಾನು ಬ್ರೇಕ್ಫಾಸ್ಟೇ ಫುಲ್ ಕಾರ್ಬ್ಸ್ ಲೋಡೆಡ್ ಆಗಿಬಿಡುತ್ತೆ. ಅದಾದಮೇಲೆ ಬೆಳಗ್ಗೆನೆ ಐ ಸ್ಕಿಪ್ ದ ಪ್ರೋಟೀನ್. ಅದಕ್ಕೇನೆ ಐ ಸ್ಟಿಕ್ ಟು ಓಟ್ ಮೀಲ್. ದಿಸ್ ಈಸ್ ಈಸಿಯರ್. ಮತ್ತು ಪ್ರೋಟೀನ್ ಗೋಲ್ಸ್ನ ಹಿಟ್ ಮಾಡ್ಬೋದು. ಆ್ಯಂಡ್ ಯಾ, ಮಧ್ಯಾಹ್ನ ನಮ್ಮ ಪ್ಯಾಕೇ ಮಾಡ್ಬಿಟ್ಟು ಅವ್ರ ಲಂಚ್ನ ನಾನು ತೋರ್ಸೋಣ. ಏನು ಊಟ ಮಾಡೋ ತೆಗಿತಿಲ್ಲ ಮತ್ತೆ. ಓಕೆ, ನಾನು ಅದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ನಮ್ಮಮ್ಮ ಮೊನ್ನೆ ಮಾಡಿದ ಗೋರಿಕಾಯಿ ಪಲ್ಯ ನಿನ್ನೆ ಎಷ್ಟೊಂದು ಮಿಕ್ಕಿತ್ತು, ಆಯ್ತಾ. ಒಂದು ಬಾಕ್ಸ್ ತುಂಬ ಮಿಕ್ಕಿತ್ತು, ಅರ್ಧ ತೊಗೊಂಡೋದೆ. ಇವತ್ತು ಅರ್ಧ ತೊಗೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ನಮ್ಮಮ್ಮ ಏನು ಮಾಡಿಲ್ಲ, ಟೈಮ್ ಇಲ್ಲ, ಪಲ್ಯ ಮಾಡಿಲ್ಲ, ಇವತ್ತೇನು ಅಡುಗೆ ಮಾಡಿಲ್ಲ. ಆ್ಯಂಡ್ ದ ವೆರಿ ವೆರಿ ಪೇಷಂಟ್ ಬೆಂದು ಅವಳು ನೆನ್ನೆ ಸ್ಟಾರ್ಟ್ ಮಾಡಿದ್ರು. ಒಬ್ಬ ಏನು ಸಖತ್ತಾಗಿತ್ತು ಗೊತ್ತಾ. ಇವರಿಬ್ರು ಅಮ್ಮ ಮಗ ನಿನ್ನೆ ಹೋಗಿದ್ದಾರೆ ದೇವಸ್ಥಾನಕ್ಕೆ ಅಂತ ಊರಿಗೆ. ನಾನು ನೋಡ್ತಾ ಇದ್ದೀನಿ ಬರ್ತಾರೆ ಅಂತ. 9:30 ಆಯಿತು, 10 ಗಂಟೆ ಆಯಿತು. ನಿಮಗೆ ಏನಂದರೆ ಅವನಿಗೆ ಬಿಸಿ ಅನ್ನ ತಿನ್ನಬೇಕು, ಅವ್ನಿಗೆ ಆರೋಗ್ಯ ಅನ್ನ ತಿನ್ನೋಕ್ಕಾಗಲ್ಲ, ಆಯ್ತಾ. ಅದಕ್ಕೆ ನಮ್ಮಮ್ಮ ಇನ್ನೇನು ನಾವು ಬರ್ತಾ ಇದ್ದೀವಿ ಅನ್ನುವಾಗ ನೀನು ಅನ್ನಕ್ಕೆ ಇಡು ಅಂತ ಅಂದರು. ನಾನು ಸರಿ ಆಯಿತು, ಎಲ್ಲಿದ್ದೀರಾ ಅಂತ 9:30, 9:45, 10 ಗಂಟೆ, 10:15 ಹೇಳ್ತಾರೆ. ನಮ್ಮ ಆಂಟಿ ಅಡುಗೆ ಮಾಡಿದ್ದಾರೆ, ಊಟ ಮಾಡೋದೇ ಕಳಿಸ್ತಾ ಇಲ್ಲ. ಸೊ ನಾನು ಅಲ್ಲೇ ತಿನ್ಕೊಂಡು ಬರ್ತೀವಿ ನಾವು. ನಮ್ಮ ಆಂಟಿ ಅಲ್ಲ, ನನ್ನ ತಂಗಿ. ನಮ್ಮ ಆಂಟಿ, ನನಗೆ ಆಂಟಿ, ನನಗೆ ತಂಗಿ. ನಾನು ಅಕ್ಕ ಅಂತಾನೆ ಕರೆಯೋದವ್ರನ್ನ. ನಮ್ಮ ಉಷಕ್ಕೆ ಅಡುಗೆ ಮಾಡ್ತಾ ಇದ್ದಾರೆ, ಬಿಡ್ತಾ ಇಲ್ಲ. ನಾವಿಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ, ನೀನು ಇವಾಗ ಮಾಡ್ಕೊ ಅಂತ. 10 ಕಾಲ್ ಮನುಷ್ಯತ್ವನೇ ಇಲ್ವಾ ಗುರುಗಳಿಗೆ. 7:30 ಊಟ ಮಾಡೋಳು ನಾನು. ಇವ್ರಿಗೋಸ್ಕರ 10 ಗಂಟೆವರೆಗೂ ಕಾಯ್ದಿದ್ದೀನಿ, ಬರ್ತಾರೆ ಅಂತ. 10 ಕಾಲಲ್ಲಿ ಹೇಳ್ತಾರೆ. ಎಲ್ಲ ಮುಗಿಸ್ಕೊಂಡು ಹೋಗಿದ್ದೆ 9 ಗಂಟೆಗೆ ಅವ್ರ ಮನೆಗೆ. ಅಲ್ಲಿ ಹೋಗಿ ಅವಾಗ ದಡ ಬಡ ಅಂತ ಊರ್ಗ್ ಹೋಗಿದ್ದೀರಾ ಅಂದ್ರೆ ಗೊತ್ತು ತಾನೆ. ಉಷಕ ಊಟ ಮಾಡಿಸ್ದೆ ಕಳ್ಸಲ್ಲ. ಏನೇ ಇರ್ಲಿಲ್ಲ, ಏನ್ ಮಾಡೋದು, ಸಡನ್ ಆಗಿ ಹೋಗ್ಬೇಕಾಯ್ತು. ನಾನೊಬ್ಳು ಅಮ್ಮ ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ನಾವೇನ್ ನೀನು ಬರ್ಬೇಡ ಅಂತ ಹೇಳಿದ್ವ. ಮೊದಲೇ ಹಾಕ್ಲ ಬಾಕ್ಸ್ಗೆ ಬಂದು ತಿಂತೀಯಾ? ಬಿಸಿ ಸಕ್ಕತ್ತಾಗಿತ್ತು. 2 ತಿಂದು ಕೊಬ್ಬೆ ಹೆಂಗೈತ್ ನೋಡಿ ಜನಕ್ಕೆ. ಮಧುರಮ್ಮನ ದೇವಸ್ಥಾನ. ಸೊ ನಮ್ಮ ಮಮ್ಮಿ ನೆನ್ನೆ ಹೋಗಿದ್ರು ಹೆಂಡೆ ಅವ್ರಿಗೆ ಎಲ್ಲರಿಗೂ ಮಡ್ಲಕ್ಕಿ ಕೊಟ್ಟು
ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ. ವರ್ಷ ಒಂದ್ಸಲ ನಮ್ಮಮ್ಮ ಇದನ್ನು ಮಾಡ್ತಾರೆ. ಆ್ಯಂಡ್ ಈ ಸಲ ನಾವು ಮಾಡಬೇಕಾಗಿದ್ದು ಸತ್ಯನಾರಾಯಣ ಪೂಜೆ ಆಗಿದ್ದು ಇಮಿಡಿಯೇಟ್ಲಿನೇ ಹೋಗ್ಬೇಕಂತ ಎಲ್ಲ ತೊಗೊಂಡು ನಾವು ಇಟ್ಕೊಂಡು ಇಲ್ಲಿಂದ ಪ್ಯಾಕ್ ಮಾಡ್ಕೊಂಡೆಲ್ಲ ಹೋಗಿದ್ವಿ. ಬಟ್ ದೆನ್ ಮಮ್ಮಿ ಆ ಪೂಜೆ ಅಟೆಂಡ್ ಮಾಡ್ದಿರಂಗೆ ಆಯ್ತಲ್ಲ, ಶಿ ಗಾಟ್ ಹರ್ ಪೀರಿಯಡ್ಸ್ ರೈಟ್ ಆನ್ ಟೈಮ್. ಸೊ ಅದಕ್ಕೇನೆ ಅದೇ ಟೈಮಲ್ಲಿ ಹೋಗೋದು ಬೇಡ, ಇನ್ನೊಂದ್ಸಲ ಬಂದು ಕೊಡೋಣ ಅಂತ ಅನ್ಕೊಂಡು ನಾವು ಬಂದಿದ್ದು. ಅದು ಆಯ್ತು 1.5 ತಿಂಗಳು ಆಗೋಲ್ವಮ್ಮ, 2 ತಿಂಗಳು ಆಗೋಯ್ತು. ಸೊ ಅದಕ್ಕೆ ನಾನು ಬೇರೆ ಟ್ಯೂಸ್ಡೇಸ್ ಫುಲ್ಲಿ ಬುಕ್ಡ್ ಆಯ್ತಾ. ನಮ್ಮ ಟ್ಯೂಸ್ಡೇಸ್ ವರ್ಕ್ಶಾಪ್ ನಡೀತಾ ಇರುತ್ತೆ. ನಾನು 9 ಗಂಟೆಗೆಲ್ಲ ಆಫೀಸ್ಗೆ ಹೋಗಬೇಕು, ನಾನು ಲೀವು ತೊಗೊಳಕ್ಕಾಗಲ್ಲ. ಆ್ಯಂಡ್ ಊರ ದೇವಸ್ಥಾನಗಳೆಲ್ಲ ಓಪನ್ ಮಾಡೋದೇ ಟ್ಯೂಸ್ಡೇಸ್. ಸೊ ಏನು ಮಾಡೋಕ್ಕಾಗಲ್ಲ. ಇಷ್ಟು ದಿನ ವೆಯ್ಟ್ ಮಾಡಿದ್ರು, ಆಮೇಲೆ ನಾನೇ ಹೇಳ್ದೆ ಹೋಗಿ ಬನ್ನಿ ಅಂತ. ಸೊ ಅಮ್ಮ ಮಗ ಇಬ್ಬರು ಹೋಗಿ ಬಂದಿದ್ದಾರೆ ನಿನ್ನೆ, ಫುಲ್ ರೌಂಡ್ ಟ್ರಿಪ್ ಅಂದ್ಕೊಳ್ಳಿ. ಸೊ ನಾನೇ ನಿನ್ನೆ ಬೇಳೆ ಸಾರು ಅನ್ನ ಮಾಡಿಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ಮಲ್ಕೊಂಡೆ. ಇವತ್ತು ಅದೇ ಬೇಳೆ ಸಾರಿಗೆ ನಮ್ಮಮ್ಮ ಅನ್ನ ಮಾಡಿ ಗೋರಿಕಾಯಿ ಪಲ್ಯ ಆಯ್ತಲ್ಲ, ಆ ಪಲ್ಯ ಮತ್ತು ಮೊಟ್ಟೆ ಪ್ಯಾಕ್ ಮಾಡಿದ್ದಾರೆ. ಅಲ್ಲಿ ಶೋ ಯು ಬೇಳೆ ಸಾರು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು ಅಂತ. ಶೋ ಯು ಅಯ್ಯೋ ಸ್ವಲ್ಪ ಪಾತ್ರೆ ನಾನೇ ಜಾಸ್ತಿ ತಿನ್ಬಿಟ್ಟಿದ್ದೀನಿ ಗುರು. ತುಪ್ಪ ಅನ್ನ ಹಾಕೊಂಡು ಬಾರಿಸಿದ್ದು ನೋಡಿ ಏನು ಸಖತ್ತಾಗಿದೆ. ಕಲರ್ ಕೂಡ ಸಖತ್ತಾಗಿ ಬಂದಿದೆ. ಇವಾಗ ನಾನು ಮಿಕ್ಕಿದ ಓಟ್ ಮೇಲೆ ತಿಂದ್ಬಿಟ್ಟು ಗೋ ಟು ದ ಆಫೀಸ್. ಬಂದಮೇಲೆ ನಾನೊಂದು ರೀಲ್ ಶೂಟ್ ಮಾಡಬೇಕು, ಬಿಕಾಸ್ ಐ ಆಮ್ ವೇರಿಂಗ್ ಎ ನೈಸ್ ಡ್ರೆಸ್. ಏನಂತೀರ, ಬಂದೆ ಶೂಟ್ ಅ ರೀಲ್. ಕಾನ್ಸೆಪ್ಟ್ ಬರ್ತಾ ಯೋಚನೆ ಮಾಡ್ಕೊಂಡು ಬರ್ತೀನಿ. ಇವಾಗ ಹೆಂಗಾಗಿದೆ ಅಂತಂದ್ರೆ ಎಲ್ಲರೂ ಕಾನ್ಸೆಪ್ಟ್ನ ಕಾಪಿ ಮಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಫಸ್ಟು ಹಿಂದಿಲಿ ಬರುತ್ತೆ, ಆಮೇಲೆ ತಮಿಳಲ್ಲಿ ಬರುತ್ತೆ, ತಿರ್ಗಾ ಅದೇ ಕನ್ನಡದಲ್ಲಿ ಬರುತ್ತೆ. ಐ ಡೋಂಟ್ ನೋ, ಅದಕ್ಕೆ ರೀಚ್ ಹೋಗುತ್ತೆ. ಸೊ ಐ ಡೋಂಟ್ ನೋ ವಾಟ್ ವರ್ಕ್ಸ್ ಆರ್ ನಾಟ್ ವರ್ಕ್ಸ್ ಆನ್ ಇನ್ಸ್ಟಾಗ್ರಾಮ್ ಎನಿಮೋರ್. ಐ ಜಸ್ಟ್ ಡೂ ಮೀ ಆ್ಯಂಡ್ ಮೂವ್ ಆನ್ ವಿತ್ ಲೈಫ್ ಅಷ್ಟೇ. ಮತ್ತೆ ಸಿಗೋಣ ಕೆಲಸದಿಂದ ಬಂದಮೇಲೆ. ಕಾಯಕವೇ ಕೈಲಾಸ, ಹೋಗಿ ಬರ್ತೀನಿ. ಈ ಥರ ಮಾಡ್ತಾ ಇರ್ತೀನಿ ಆಯ್ತಾ. ನೀನು ಬಾ ಬಿಂದು, ವೈರಲ್ ರಸಮ್ ಒಂದು ಟ್ರೈ ಮಾಡಿದ್ದೀನಿ, ಟೇಸ್ಟ್ ಮಾಡು ಅಂತ ಹಿಂಕೊಡು. ವೈರಲ್ ರಸಮ್ ಬಿಂದು, ವೈರಲ್ ರಸಮ್ ನೋಡ್ಕೊ. ನೀನು ಬರ್ತಾ ಇದೆಯಾ, ಇನ್ನೂ ಮುಂದೆ ಬರಬೇಕು. ಬಿಂದು, ವೈರಲ್ ರಸಮ್ ಒಂದು ಟ್ರೈ ಮಾಡಿದ್ದೀನಿ, ಟೇಸ್ಟ್ ನೋಡು. ಬಿಂದು, ವೈರಲ್ ರಸಮ್ ಒಂದು ಬಿಂದು, ವೈರಲ್ ರಸಮ್ ಒಂದು ಟ್ರೈ ಮಾಡಿದ್ದೀನಿ, ಟೇಸ್ಟ್ ನೋಡು. ಅಷ್ಟೊತ್ತರ ತಂದಿಡ್ತಾರೆ. ಇನ್ನೊಂದ್ಸಲ ಬಿಂದು, ವೈರಲ್ ರಸಮ್ ಒಂದು ಟ್ರೈ ಮಾಡಿದ್ದೀನಿ, ಟೇಸ್ಟ್ ನೋಡು. ಇವಾಗ ಝೀರೋ ಸಿವಿಕ್ ಸೆನ್ಸ್ ಇರು. ನಾನು ಕ್ಯಾಮ್ರಾ ನೋಡ್ಕೊಂಡು ಹೇಳ್ತಾ ಇರ್ತೀನಿ ಅಂತ. ಝೀರೋ ಸಿವಿಕ್ ಸೆನ್ಸ್ ಅಂತ ಅಂತೀನಿ. ಅವಾಗ ನೀನು ಬೌಲ್ ಎಸ್ಬಿಟ್ಟು ಆ ಕಡೆ ತಿರುಗು. ಇರು, ಎಸಿದ್ಯಾ? ನನ್ನ ಹತ್ರ ಇದೆಲ್ಲ ಬೇಡ ಅಂತ ತಿರ್ಬಿಟ್ಟು. ನನ್ನ ಹತ್ರ ಇದೆಲ್ಲ ಬೇಡ. ಕ್ಯಾಮ್ರಾಗ ಯಾಕೆ ಹೇಳ್ತೀಯಾ? ಚೂರು ಸೈಡ್ ತಿಳ್ಕೊ. ಕ್ಯಾಮ್ರಾದಲ್ಲಿ ನಿನ್ ಮುಖ ಅಷ್ಟೇ. ಮಮ್ಮಿ ರಿಯಲ್ ಟೇಕ್ ಇವಾಗ ಪ್ಲೀಸ್ ಕರೆಕ್ಟಾಗಿ ಮಾಡು ಒಂದೇ ಸಲ. ಬೇಡ, ಒಂದು ರೀಲ್ಗೋಸ್ಕರ ಬಟ್ಟೆನ ಕಾಂಪ್ರಮೈಸ್ ಮಾಡ್ಕೊಳ್ತಾರೋ ಪ್ರತಿಭೆ ನಾನು ಒಬ್ಬಳೇ ಇರ್ತೀನಿ. ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ಚಿಂಟು, ಇದೇ ಮಾಡಮ್ಮ ನೀನು. 1 ಟೇಕ್ ರೀಲಲ್ಲಿ ನೀನು ಇದೆಲ್ಲ ಮಾಡಬೇಕಮ್ಮ ನೀನು. ಹಾಂ, ಇನ್ನೊಂದ್ಸಲ ಮಾಡಮ್ಮ. ಹಾಂ, ಸರಿ ಆಯಿತು. ಸೈಡ್ಗೆ ಹೋಗಮ್ಮ. ಟಾಟಾ. ಮಮ್ಮಿ ಒಂದೇ ಟೇಕು. ಏನು ಹೇಳ್ತೀಯ ಹೇಳು? ವೈರಲ್ ರಸಮ್ ಒಂದು ಟ್ರೈ ಮಾಡಿದ್ದೀನಿ, ಟೇಸ್ಟ್ ನೋಡು. ಬಿಂದು, ವೈರಲ್ ರಸಮ್ ಒಂದು ಟ್ರೈ ಮಾಡಿದ್ದೀನಿ, ಟೇಸ್ಟ್ ನೋಡು. ಝೀರೋ ಸಿವಿಕ್ ಸೆನ್ಸ್. ನನ್ನ ಹತ್ರ ಇದೆಲ್ಲ. ಮಮ್ಮಿ ಎಲ್ಲೋಯ್ತೆ ನೀರು? ನಿನ್ನ ಮೇಲೆ ಬಿಟ್ಟು ಕಳಿ. ಇಲ್ಲಲ್ಲೇ ಮೊಕ್ಕದ ಮೇಲೆ ಬೀಳ್ಬೇಕಂತ ಹೇಳಿದೀನಿ. ನೀನೇನು ರಸ್ಲರ ನೀನು? ಮೇಲವರೆಗೂ ಎಚ್ಚಕ್ಕಲ್ಲಿ. ಝೀರೋ ಸಿವಿಕ್ ಸೆನ್ಸ್. ಹಲೋ ಗೈಸ್, ಗುಡ್ ಈವ್ನಿಂಗ್. ಐ ಆಮ್ ಬ್ಯಾಕ್ ಹೋಮ್. ಬಂದ ತಕ್ಷಣ ತಲೆ ಎಲ್ಲ ನೀರು. ಲುಕ್ ಅಟ್ ಮೈ ಕ್ಲೋತ್ಸ್, ಆಲ್ ನೀರು. ದಿಸ್ ಇಸ್ ಆಲ್ ಫಾರ್ ಎ ರೀಲ್. ಕೆನ್ ಯು ಬಿಲೀವ್ ಇಟ್ ಇಸ್ ಫಾರ್ ಎ ರೀಲ್? ಒಂದು ರೀಲ್ ಶೂಟ್ ಮಾಡಬೇಕಾಗಿತ್ತು. ಸೊ ನಮ್ಮ ಅಮ್ಮನ ಹತ್ರ ಕೇಳಿ ನಾನೇ ನೀರು ಹಾಕ್ಸ್ಕೊಂಡೆ. ಬಟ್ ದೆನ್ ಇವಾಗ ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು. ನಮ್ಮ ಮಮ್ಮಿ ಮದುವೆಗೆ ಹೋಗ್ತಾ ಇದ್ದಾರೆ ಇವತ್ತೊಂದು. ಸೊ ಯಾರ ಮದುವೆ, ಯಾರ್ದು ಮದುವೆ ಗೊತ್ತಿಲ್ಲ. ಸೊ ಇವತ್ತೊಂದು ಮದುವೆಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಇವಾಗ ರೆಡಿ ಆಗೋಕ್ಕೆ ಹೋಗ್ತಾ ಇದ್ದಾರೆ, ಬಿಕಾಸ್ ಶಿ ಜಸ್ಟ್ ಗಾಟ್ ಟೈಮ್. ವಾಪಸ್ ಬಂದಮೇಲೆ ನೆನ್ಪು ಮಾಡಿ ಒಂದು ರೀಲ್ ಮಾಡೋಣ, ರೆಡಿಯಾಗಿರ್ತೀಯಲ್ಲ. ಯಾಕಂದರೆ ನಮ್ಮಮ್ಮ ರೆಡಿ ಆಗೋದು ಜಾಸ್ತಿ ರೀಲ್ಸೇ ನಾವು ಮಾಡೋಕ್ಕೋಗಲ್ಲ. ನಾವೇ ಗಡಿಬಿಡಿಲಿ ಹೋಗ್ತೀವಿ ಬರ್ತೀವಿ, ಆಮೇಲೆ ಮರ್ತೋಗ್ಬಿಡ್ತೀವಿ. ಇವಾಗ ನಾನು ಹೋಗಿ ಈ ರೀಲ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಡಿನ್ನರ್ಗೆ ಏನು ಮಾಡೋದು ನೋಡೋಣ. ಓಕೆ ಗೈಸ್, ತುಂಬ ಲೇಟ್ ಆಗಿದೆ ಟೈಮ್ ಇವಾಗ. ಬಟ್ ದೆನ್ ಐ ಥಾಟ್ ಐ ಶುಡ್ ಈಟ್ ಡಿನ್ನರ್. ಐ ಆಮ್ ಗೋಯಿಂಗ್ ಟು ಈಟ್ ನೌ. ಕೀನ್ವಾ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ದೆನ್ ರೀಲ್ ಶೂಟ್ ಮಾಡಿ ಅಪ್ಲೋಡ್ ಮಾಡಿ ಆ್ಯಂಡ್ ದೆನ್ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಳ್ಳೋ ಬರದಲ್ಲಿ
ಐ ಕುಡ್ ನಾಟ್ ಆ್ಯಕ್ಚುಲಿ ಡೂ ಕಿನ್ವಾ. ಸೊ ಅದಕ್ಕೆ ನಾನು ಏನು ಮಾಡೋಣ ಅಂದ್ಕೊಂಡಿದ್ದೆ ಅಂದರೆ ನಾಳೆ ನಾನು ಒಂದು ಬ್ಯಾಚ್ ಆಫ್ ಕಿನ್ವಾ ಮಾಡಿ ಇಟ್ಬಿಡ್ತೀನಿ, ಲೈಕ್ ಒಂದು 3-4 ದಿನಕ್ಕೆ ಆಗುವಷ್ಟು. ಸೊ ದಟ್ ನಾನು ಕಿನ್ವಾ ಮಾಡಬೇಕಾಗುತ್ತಲ್ಲ ಅನ್ನೋ ಸೋಂಬೇರಿತನದಲ್ಲಿ ಏನೇನು ತಿನ್ನಲ್ಲ. ಸೊ ಐ ವಿಲ್ ಡೂ ದಟ್ ಟುಮಾರೋ. ಆ್ಯಕ್ಚುಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಆ್ಯಂಡ್ ಇವಾಗ ಐ ಆಮ್ ಜಸ್ಟ್ ಗೋಯಿಂಗ್ ಟು ಈಟ್ ಅನ್ನ ಸಾರು ಅಂಡ್ ಸ್ಲೀಪ್ ಬಿಕಾಸ್ ಐ ಆಮ್ ಸೋ ಟಯರ್ಡ್. ವರ್ಕ್ ಇತ್ತೀಚೆಗೆ ತುಂಬ ಸ್ಟ್ರೆಸ್ಫುಲ್ ಆಗಿ ನಡೀತಾ ಇದೆ ಗುರು. ಐ ಡೋಂಟ್ ನೋ ವೈ. ಫ್ರಮ್ ಬೀಯಿಂಗ್ ಸೋ ಚಿಲ್ಡ್ ಔಟ್ ಆ್ಯಂಡ್ ಗುಡ್ ಕೈಂಡ್ ಆಫ್ ವರ್ಕ್, ಇವಾಗ ಐ ಲವ್ ಮೈ ಕ್ಯಾಮ್ರಾ ಹೆಂಗೆ ರೊಟೇಟ್ ಆಗುತ್ತೆ ನೋಡಿ. ಇವಾಗ ಫುಲ್ ಅದೇನಂತಾರೆ ಸ್ಟ್ರೆಸ್ಫುಲ್. ಆಫೀಸ್ಗೆ ಹೋದರೆ ಸಾಕು ಕೆಲಸ, ವಾಪಸ್ ಬರ್ತಾ ಕೆಲಸ, ವಾಪಸ್ ಬರೋಕ್ಕಾಗಲ್ಲ ಕೆಲಸ, ಹಾಗೆ. ಆ್ಯಂಡ್ ಹಿಯರ್ ಇಸ್ ಮೈ ಡಿನ್ನರ್. ಅನ್ನ ಬಾಯಿ ನೀರು ಬರ್ತಾಯಿದೆ. ಐ ಮೇಡ್ ಬೆಸ್ಟ್ ಸಾರು, ತುಪ್ಪ, ಅನ್ನ ಸಾರು, ತುಪ್ಪ, ಬೇಳೆ ಸಾರು. ಆಮೇಲೆ ನಮ್ಮಮ್ಮ ತಿನ್ಬೇಕಾಗಿತ್ತು ಮೊಟ್ಟೆ. ಶಿ ಕುಡ್ ನಾಟ್ ಈಟ್, ಸೊ ಅದಕ್ಕೆ ಅದೇ ಮೊಟ್ಟೆಗೆ ಒಂದು ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರ್ಶಿನ ಹಾಕ್ಬಿಟ್ಟು ಐ ಜಸ್ಟ್ ಟಾಸ್ಡ್ ಇಟ್ ತವ ಮೇಲೆ. ಚೆನ್ನಾಗಿರುತ್ತೆ ಮಸಾಲೆಯಾಗಿ ಅಂತ. ಐ ಜಸ್ಟ್ ಗೋ ಈಟ್ ಆ್ಯಂಡ್ ಸ್ಲೀಪ್ ಇವಾಗ. ಐ ನೋ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಇನ್ ದಿಸ್ ವ್ಲಾಗ್. ಇಟ್ ಇಸ್ ಸೋ ಬೋರಿಂಗ್, ಬಟ್ ಥ್ಯಾಂಕ್ ಯು ಫಾರ್ ಸ್ಟಿಕಿಂಗ್ ಇನ್ ದೇರ್ ಆ್ಯಂಡ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ನಾಳೆ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ, ವಿಚ್ ಇಸ್ ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.